ಗಲ್ಫ್ ರಾಷ್ಟ್ರಗಳ ಯುದ್ಧ ಷೇರು ಮಾರ್ಕೆಟ್ ಕಂಪಿಸ್ತಾ ಇದೆ. ಇಂದು ಸೆನ್ಸೆಕ್ಸ್ 1700, ನಿಫ್ಟಿ 540 ಪಾಯಿಂಟ್ ಡೌನ್. ಗಲ್ಫ್ ರಾಷ್ಟ್ರಗಳ ಯುದ್ಧ ಷೇರುಪೇಟೆಯಲ್ಲಿ ಕಂಪನ ಶುರುವಾಗಿದೆ. ಸೆನ್ಸೆಕ್ಸ್ 1700, ನಿಫ್ಟಿ 540 ಪಾಯಿಂಟ್ ಡೌನ್. ಷೇರುಪೇಟೆ ವಹಿವಾಟು ಆರಂಭದಲ್ಲೇ ಸೂಚ್ಯಂಕ ಇಳಿಕೆ. ಜಸ್ಟ್ 2 ಗಂಟೆಯಲ್ಲೇ 7 ಲಕ್ಷ ಕೋಟಿ ರೂಪಾಯಿ ನಷ್ಟ. ಮಖಾಡೆ ಮಲಗಿರುವಂತಹ 1000ಕ್ಕೂ ಹೆಚ್ಚು ಷೇರುಗಳು. ಷೇರುಪೇಟೆ ರಕ್ತದೋಕುಳಿ ಎಲ್ಲಾ ಸೆಕ್ಟರ್ಗಳಿಗೂ ನಷ್ಟ ಆಗ್ತಿದೆ. ಭಾರತದ ದಲಾಲ್ ಸ್ಟ್ರೀಟ್ ಮೇಲೆ ಯುದ್ಧದ ಎಫೆಕ್ಟ್. ಈ ಕುಸಿತ ಕೇವಲ ಒಂದೆರಡು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಆರ್ಥಿಕತೆಯ ಪ್ರತಿ ವಲಯದ ಮೇಲೂ ಕೂಡ ಯುದ್ಧದ ಕರಿ ನೆರಳು ಬಿದ್ದಿದೆ. ಯುದ್ಧದಿಂದ ಕಚ್ಚಾ ತೈಲದ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ಬಂಗಾರ ಬೆಳ್ಳಿ ದರದಲ್ಲಿ ನಿರಂತರವಾಗಿ ಗಣನೀಯ ಇಳಿಕೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಯುದ್ಧ ಆರಂಭವಾದಾಗಿಂದಲೂ ಟೆನ್ಷನ್ ನಲ್ಲಿದೆ ಷೇರುಪೇಟೆ. ಗಲ್ಫ್ ರಾಷ್ಟ್ರಗಳ ಯುದ್ಧ ಷೇರುಪೇಟೆಯ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡಿದೆ. ಈ ಕಾರಣಕ್ಕೆ ಷೇರು ಮಾರ್ಕೆಟ್ ಕಂಪಿಸ್ತಾ ಇದೆ. ಷೇರುಪೇಟೆಯ ವಹಿವಾಟಿನ ಆರಂಭದಲ್ಲಿಯೇ ಸೂಚ್ಯಂಕ ಇಳಿಕೆಯಾಗಿದೆ. ಜಸ್ಟ್ 2 ಗಂಟೆಯಲ್ಲಿ 7 ಲಕ್ಷ ಕೋಟಿ ರೂಪಾಯಿ ನಷ್ಟ. ಮಖಾಡೆ ಮಲಗಿರುವಂತಹ 1000ಕ್ಕೂ ಹೆಚ್ಚು ಷೇರುಗಳು. ಷೇರುಪೇಟೆಯಲ್ಲಿ ರಕ್ತದೋಕುಳಿ ಎಲ್ಲಾ ಸೆಕ್ಟರ್ಗಳಿಗೂ ಭಾರಿ ನಷ್ಟ ಆಗ್ತಾ ಇದೆ. ಭಾರತದ ದಲಾಲ್ ಸ್ಟ್ರೀಟ್ ಮೇಲೆ ಕೂಡ ಯುದ್ಧದ ಎಫೆಕ್ಟ್ ಇದು. ಈ ಕುಸಿತ ಕೇವಲ ಒಂದೆರಡು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಯುದ್ಧ ಆರಂಭವಾದಾಗಿಂದಲೂ ಕೂಡ ಆರ್ಥಿಕತೆಯ ಪ್ರತಿ ವಲಯದ ಮೇಲೂ ಯುದ್ಧದ ಕರಿನೆರಳು ಇದೆ. ಯುದ್ಧದಿಂದ ಕಚ್ಚಾ ತೈಲ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ಇನ್ನು ಬಂಗಾರ ಬೆಳ್ಳಿಯ ದರದಲ್ಲಿ ನಿರಂತರವಾಗಿ ಗಣನೀಯ ಇಳಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಆರಂಭದಿಂದಲೂ ಕೂಡ ಯುದ್ಧ ಶುರುವಾದಾಗಿನಿಂದಲೂ ಷೇರುಪೇಟೆಯಲ್ಲಿ ಟೆನ್ಷನ್ ಇದೆ. ಅದು ಮುಂದುವರಿತಾನೆ ಇದೆ. ರಕ್ತದೋಕುಳಿಯೇ ಇದೆ ಷೇರು ಮಾರ್ಕೆಟ್ ನಲ್ಲಿ. ಆ ಮಟ್ಟಕ್ಕೆ ಬಿದ್ದಿದೆ ಷೇರುಪೇಟೆ. ಮಖಾಡೆ ಮಲಗಿದ್ದಾವೆ 1000ಕ್ಕೂ ಹೆಚ್ಚು ಷೇರುಗಳು. ಜಸ್ಟ್ 2 ಗಂಟೆಯಲ್ಲಿ 7 ಲಕ್ಷ ಕೋಟಿ ರೂಪಾಯಿಗಳು ನಷ್ಟವಾಗಿರುವಂತದ್ದು. ಭಾರತದ ದಲಾಲ್ ಸ್ಟ್ರೀಟ್ ಮೇಲೆ ಯುದ್ಧದ ಎಫೆಕ್ಟ್ ಇದು. ಒಂದೇ ಕ್ಷೇತ್ರ ಅಂತಲ್ಲ, ಎಲ್ಲಾ ಕ್ಷೇತ್ರಗಳ ಮೇಲೆಯೂ ಯುದ್ಧ ಕರಿನೆರಳು ಬಿದ್ದಿದೆ. ಯುದ್ಧದ ಕರಿನೆರಳು ಉಂಟಾಗಿರುವಂತದ್ದು. ಯುದ್ಧದಿಂದ ಕಚ್ಚಾ ತೈಲ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ. ಇನ್ನು ಬಂಗಾರ ಮತ್ತು ಬೆಳ್ಳಿಯ ಬೆಲೆಯನ್ನ ಗಮನಿಸೋದಾದ್ರೆ ನಿರಂತರವಾಗಿ ಇಳಿಕೆ ಆಗ್ತಾನೆ ಬರ್ತಾ ಇದೆ. ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೇರಿತು. ಸುಮಾರು 3 ಲಕ್ಷವನ್ನ ದಾಟಿತ್ತು ಬೆಳ್ಳಿಯ ಬೆಲೆ. ಇನ್ನು ಬಂಗಾರದಲ್ಲಿಯೂ ಕೂಡ 10 ಗ್ರಾಂ ಶುದ್ಧ ಚಿನ್ನಕ್ಕೆ ಭಾರಿ ಪ್ರಮಾಣದ ಏರಿಕೆಯನ್ನ ನಾವು ನೋಡಿದ್ವಿ. ಆದ್ರೆ ಯುದ್ಧದ ಕರಿನೆರಳು ಬಿದ್ದಿರೋದ್ರಿಂದ ಯಾವ ಮಟ್ಟದಲ್ಲಿ ಷೇರುಪೇಟೆ ಕಂಬಿಸ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ಸೆನ್ಸೆಕ್ಸ್ 1700, ಇನ್ನು ನಿಫ್ಟಿ 540 ಪಾಯಿಂಟ್ಗಳು ಡೌನ್ ಆಗಿರುವಂತದ್ದು. ಷೇರುಪೇಟೆ ವಹಿವಾಟಿನ ಆರಂಭದಲ್ಲೇ ಈ ಮಟ್ಟಿನ ಸೂಚ್ಯಂಕ ಇಳಿಕೆಯಾಗಿದೆ. ಇನ್ನು ತೈಲ ಬೆಲೆ ಅನ್ನೋದು ಗಗನಕ್ಕೆ ಏರ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಮತ್ತು LPGಗೆ ಹಾಹಾಕಾರ ಉಂಟಾಗಿರುವಂತದ್ದು. ಯುದ್ಧದ ಕರಿನೆರಳು ಎಲ್ಲಾ ಕ್ಷೇತ್ರಗಳ ಮೇಲೂ ಬಿದ್ದಿದೆ. ಎಲ್ಲವೂ ಕೂಡ ಕ್ರಮೇಣವಾಗಿ ಗಣನೀಯ ಇಳಿಕೆಯನ್ನ ನೋಡ್ತಾ ಇದ್ದೇವೆ. ಆರ್ಥಿಕತೆಯ ಪ್ರತಿ ವಲಯದ ಮೇಲೂ ಇರುವಂತಹ ಯುದ್ಧದ ಕರಿನೆರಳು. ಯುದ್ಧ ಆರಂಭವಾದಾಗಿನಿಂದಲೂ ಕೂಡ ಷೇರುಪೇಟೆಯಲ್ಲಿ ಒಂದು ರೀತಿಯ ಆತಂಕ ಇತ್ತು. ದಿನೇ ದಿನೇ ಅದೇ ಆತಂಕ ಹೆಚ್ಚಿದೆ ಮತ್ತು ಮುಂದುವರೆದಿದೆ. ಷೇರುಪೇಟೆಯ ವಹಿವಾಟಿನಲ್ಲಿ ಆರಂಭದಲ್ಲಿಯೇ ಇವತ್ತು ಸೂಚ್ಯಂಕ ಇಳಿಕೆ ಕಂಡು ಬಂದಿದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.